ತಾಲೂಕಿನಲ್ಲಿ ಮೊಟ್ಟ ಮೊದಲ ಪಂಚಾಯಿತಿ ಕಡದಮಾರು ಪಂಚಾಯಿತಿ ಆಂಧ್ರ ಬಾರ್ಡರ್ನಲ್ಲಿ ಬರ್ತಕ್ಕಂಥದ್ದು. ವಿಪರೀತ ಲಂಚ ತಾಂಡವ ತುಳುಕುವಾಡ್ತಾ ಇದೆ. ಅಧಿಕಾರಿಗಳು ಮತ್ತು ದಲ್ಲಾಳಿಗಳಿಂದ ಜನಸಾಮಾನ್ಯರು ನಲಿಗೋಗ್ತಾ ಇದ್ದಾರೆ. ಇದನ್ನ ತಪ್ಪಿಸೋದಕ್ಕೆ ಪ್ರತಿಭಟನೆ. ಅಧಿಕಾರಿಗಳು ಮತ್ತು ದಲ್ಲಾಳಿಗಳು ದುರುಪಯೋಗಪಡಿಸ್ತಾ ಇದ್ದಾರೆ. ಇದನ್ನ ಪ್ರಶ್ನೆ ಮಾಡಬೇಕು. ದಯವಿಟ್ಟು ಜನಸಾಮಾನ್ಯರೇ ಬನ್ನಿ, ನನ್ನ ಜೊತೆ ಕೈ ಜೋಡಿಸಿ ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀನಿ. ಅಧಿಕಾರಿಗಳು ದಲ್ಲಾಳಿಗಳು ಯಾವ ತರ ಇದ್ದಾರೆ ಅಂತಂದ್ರೆ, ಒಂದು ಸ್ಕೂಲ್ ಜಾಗದಲ್ಲಿ ಡೈರಿನ ಕಟ್ಟಿರ್ತಾರೆ. ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಅನೇಕ ಮರಗಿಡಗಳನ್ನ ಕಡಿದಿರ್ತಾರೆ. ಅಂತವರ ಜೊತೆ ಅದೇ ರೀತಿ ದೇವಸ್ಥಾನದ ಕಲ್ಯಾಣಿಯನ್ನ, ಸನಾತನ ಕಾಲದಿಂದಲೂ ಬಂದಿರತಕ್ಕಂತಹ ಕಲ್ಯಾಣಿಯನ್ನು ಮುಗಿಸಿ ಯಾರು ಆಕ್ರಮಿಸಿಕೊಂಡಿರ್ತಾರೆ ಜಾಗವನ್ನ, ಇಂಥವರು ಇವತ್ತು ದಲ್ಲಾಳಿಗಳಾಗಿ ಪಂಚಾಯಿತಿ ಆಫೀಸ್ಗಳಲ್ಲಿ ತಯಾರಾಗಿದ್ದಾರೆ. ಇವರ ಜೊತೆ ಪಂಚಾಯಿತಿ ಅಧಿಕಾರಿಗಳು ಮತ್ತು PWD ಅಧಿಕಾರಿಗಳು ದಲ್ಲಾಳಿಗಳು ಮಾಡ್ಕೊಂಡಾಗಿ ಅವ್ರಿಗೆ ಕಾಂಟ್ರಾಕ್ಟ್ ಕೊಡ್ತಕ್ಕಂಥದ್ದು. ಜನಸಾಮಾನ್ಯರಿಗೆ ಅವಶ್ಯಕತೆ ಇದೆ. ಇವತ್ತು ಜನಸಾಮಾನ್ಯರನ್ನ ವಿಪರೀತವಾದಂತ ಲಂಚ ಇಸ್ಕೊಂಡು ಅವ್ರ ಕೆಲಸವನ್ನು ಮಾಡ್ತಾ ಇಲ್ಲ. ಇವರ ಪರ್ಸೆಂಟೇಜ್ ಇವತ್ತು 60% ಜಾಸ್ತಿ ದಾಟಿದೆ ಲಂಚದ ಪರ್ಸೆಂಟೇಜ್. ಅಧಿಕಾರಿಗಳು ದಲ್ಲಾಳಿಗಳಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ, ಜನಸಾಮಾನ್ಯರಿಗೆ ಮರ್ಯಾದೆ ಕೊಡ್ತಾ ಇಲ್ಲ. ಜನಸಾಮಾನ್ಯರನ್ನ ಲಂಚ ಇಸ್ಕೊಂಡು 100 ಸರಿ ತಿರುಗಾಡಿಸ್ತಾರೆ, ಯಾವುದೇ ರೀತಿಯ ಕೆಲಸ ಆಗೋದಿಲ್ಲ. ಹಾಗಾಗಿ ದಿನಾಂಕ 26 ಗುರುವಾರ ಬೆಳಗ್ಗೆ 10 ಗಂಟೆಗೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪ್ರತಿಭಟನೆಯನ್ನ ಶಾಂತ ಸ್ವರೂಪವಾಗಿ ಮಾಡ್ತಾ ಇದ್ದೀವಿ, ಶಾಂತ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಕಡದಮರಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂದೆ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸುಮಾರು 100 ಜನ ಸೇರುವ ಸಾಧ್ಯತೆ ಈಗಾಗಲೇ ಇದೆ. ಯಾವ ತಾಲೂಕು ಅಂತೇಳಿ ಈ ಪ್ರತಿಭಟನೆ ಕಡದಮರಿ ಗ್ರಾಮ ಪಂಚಾಯಿತಿ ಮುಂಗಾನಹಳ್ಳಿ ಹೋಬಳಿ ಚಿಂತಾಮಣಿ ತಾಲೂಕಿನಲ್ಲಿ ನಡೀತಾ ಇದೆ. ಮೊಟ್ಟ ಮೊದಲ ಪಂಚಾಯಿತಿ ಚಿಂತಾಮಣಿ ತಾಲೂಕಿನಲ್ಲಿ, ಮೊಟ್ಟ ಮೊದಲ ಪಂಚಾಯಿತಿ ಕಡದಮಾರು ಪಂಚಾಯಿತಿ ಆಂಧ್ರ ಬಾರ್ಡರ್ನಲ್ಲಿ ಬರ್ತಕ್ಕಂಥದ್ದು. ವಿಪರೀತ ಲಂಚ ತಾಂಡವ ತುಳುಕುವಾಡ್ತಾ ಇದೆ. ಲಂಚ ತಾಂಡವವಾಡ್ತಾ ಇದೆ ಕಡದಮರಿ ಗ್ರಾಮ ಪಂಚಾಯಿತಿಯಲ್ಲಿ. ಅಧಿಕಾರಿಗಳು ಮತ್ತು ದಲ್ಲಾಳಿಗಳಿಂದ ಜನಸಾಮಾನ್ಯರು ನಲಿಗೋಗ್ತಾ ಇದ್ದಾರೆ. ಇದನ್ನ ತಪ್ಪಿಸೋದಕ್ಕೆ ಪ್ರತಿಭಟನೆ. ದಯವಿಟ್ಟು ಮಾಧ್ಯಮ ಸ್ನೇಹಿತರು ಕೂಡ ತಾವುಗಳು ನೀವು ಬೆಂಬಲವಾಗಿ ನಿಲ್ಬೇಕು, ಜನಸಾಮಾನ್ಯರಿಗೆ ಬೆಂಬಲವಾಗಿ ನಿಲ್ಬೇಕು. ಇಲ್ಲ ಅಂತಂದ್ರೆ ಮುಂದಿನ ಪೀಳಿಗೆಗೆ ಅಭಿವೃದ್ಧಿ ಇರೋದಿಲ್ಲ. ಸರ್ಕಾರದ ದುಡ್ಡು ದುರುಪಯೋಗವಾಗ್ಬಿಡ್ತಾ ಇದೆ. ಇದನ್ನ ಸರಿ ಮಾಡ್ಬೇಕು. ದಯವಿಟ್ಟು ತಾವುಗಳೆಲ್ಲರೂ ಸಹಕರಿಸಬೇಕು. ಧನ್ಯವಾದಗಳು. ಯಾವ ರೀತಿ ಸರ್ ಲಂಚ ಅಂತ ಹೇಳ್ತಿದ್ರು? ಈಗ ರೈತರಿಗೆ ಯಾವುದೋ ಒಂದು ಬದುಗಳ ನಿರ್ಮಾಣ ಅಥವಾ ದನಗಳ ಕೊಟ್ಟಿಗೆ, ಅದಕ್ಕೊಂದು 57,000 ಫಂಡ್ ಇರುತ್ತೆ. 57,000ದಲ್ಲಿ ರೈತರಿಗೆ ಸಿಗೋದು 20,000ನೇ. ಯಾವುದೋ ಒಂದು ಕಾಂಟ್ರಾಕ್ಟ್ ಮುಖಾಂತರ ಫಸ್ಟ್ ಕಾಂಟ್ರಾಕ್ಟ್ ಕೆಲಸ ಕೊಡ್ತಾರೆ. ಆ ಕೆಲಸವನ್ನ ಮತ್ತೆ ರೈತರಿಗೆ ಅವ್ರ ಅಕೌಂಟ್ ಇಂದ ರೈತರಿಗೆ ಬರೋ ತರ ಮಾಡ್ತಾರೆ. ಇವ್ರು ತಿರ್ಗಾಡಿ 20,000 ಕೂಡ ರಿಲೀಸ್ ಆಗೋದು ಕಷ್ಟ ಇದೆ. ಬಟ್ ಕಾಂಟ್ರಾಕ್ಟರ್ಸು ಅಧಿಕಾರಿಗಳು ಸೇಫ್, ಅವ್ರ ಪರ್ಸೆಂಟೇಜ್ ಅವ್ರು ಸಿಕ್ಬಿಡುತ್ತೆ. ಈ ತರ ರಾಜಕೀಯ ಮಾಡ್ತಾ ಇದ್ದಾರೆ. ಪಂಚಾಯತಿ ಕಾರ್ಯಾಲಯವನ್ನ ದುರುಪಯೋಗ ಪಡಿಸ್ಕೊಂತ ಇದ್ದಾರೆ, ರಾಜಕೀಯಕ್ಕೆ ಬಳಸ್ಕೊಂತ ಇದ್ದಾರೆ. ನಿಮ್ಮ ಹತ್ರ ಆ ತರದ ಡಾಕ್ಯುಮೆಂಟ್ಸ್ ಎಲ್ಲಾನು ಸಿಗುತ್ತೆ. ಯಾರು ವ್ಯಕ್ತಿಗಳು ವೈಯಕ್ತಿಕವಾಗಿ ಅವ್ರ ಮೇಲೆ ಆರೋಪ ಹಾಕ್ಬಿಡಿ. ಯಾರು ಮಾಡಿದ್ದಾರೆ ಅನ್ನೋದು ಆರೋಪ. ವ್ಯಕ್ತಿಗಳು ಯಾರು ಮಾಡಿರೋ. ಈಗ ಕೋವಿಡ್ ಸಂದರ್ಭದಲ್ಲಿ ನಾನು ಬೆಂಗಳೂರಿಂದ ಬಿಟ್ಟು ಊರಲ್ಲಿ ಇದ್ವಿ, ತಾವುಗಳೆಲ್ಲರೂ ಇರ್ತೀರಾ. ಆ ಸಂದರ್ಭದಲ್ಲಿ ನಾನು ಕೂಡ 1 ಕೋಟಿ ರೂಪಾಯಿ ತನಕ ನಮ್ಮ ಅಂಕಾಲಮ್ಮಗೂ ಶಾಲೆಗೆ ಸಂಬಂಧಿಸಿದಂತೆ ಒಂದು ಪಾರ್ಕ್ ನಿರ್ಮಾಣ ಮಾಡಬೇಕಿತ್ತು. ಕೆರೆಗಳಿಗೆ ಸಂಬಂಧ ಅಂಕಾಲಮ್ಮ ಕೆರೆ ಮತ್ತು ಯರಪ್ಪನ ಕೆರೆ ಅಲ್ಲಿ ರಿಪೀಟ್ಮೆಂಟ್, ಅದಕ್ಕೆ ಸುತ್ತಮುತ್ತ ಮರಗಿಡಗಳನ್ನ ಬಿಡಿಸುವಂತದ್ದು. ಅಂಕಾಲಮುರ್ಗು ಗ್ರಾಮದಿಂದ ಬಿಲ್ಲಾಡ್ಲಹಳ್ಳಿ ರಸ್ತೆ, ಅಂಕಾಲಮುರ್ಗು ಗ್ರಾಮದಿಂದ ಗೋಗುಳಪುರ ರಸ್ತೆ, ನನಗೆ ಕೃಷಿ ಹೊಂಡ, ಬದುಗುಳ ನಿರ್ಮಾಣ ಮತ್ತೆ ಮರಗಿಡಗಳನ್ನ ನಿಡ್ಕೊಳ್ತಕ್ಕಂಥ ತೋಟಗಾರಿಕೆ ಇಲಾಖೆ ಮುಖಾಂತರ, ನೆರೆಗಾರಿಕೆ ಇಲಾಖೆ ಮುಖಾಂತರ ಸುಮಾರು ಒಂದು 75 ಲಕ್ಷ ಕೆಲಸಗಳನ್ನ ನಾನು ನೀಡಿದ್ದೆ. ಪಂಚಾಯಿತಿಯಲ್ಲಿ ಬರ್ಕೊಂಡಿದ್ರು. ಆ ಕೆಲಸಗಳನ್ನ ಬೇರೆಯವರು ಬಿಟ್ಟು 2-3 ಕೆಲಸಗಳನ್ನ ಜೋಡಿಸ್ಕೊಂಡು ಏನು ವಿವಿಧ ರೀತಿಯಲ್ಲಿ ಹೆಸರುಗಳನ್ನ ಮಾಡ್ತಾರೆ. ಸಪೋಸ್ ನಾನು ಪೆದ್ದವಂಕ ಅಂತ ಒಂದು ಕಾಮಗಾರಿನ ಬರ್ಸ್ಕೊಂಡಿದ್ದೆ. ಆ ಕಾಮಗಾರಿನ 2-3 ಹೆಸರುಗಳು ಬಳಸ್ಕೊಂಡು ಬಿಲ್ಲುಗಳು ಮಾಡ್ಕೊಂಡು ತಿಂದಾಕವ್ರೆ. ಸುಮಾರು 25 ಲಕ್ಷ ಅದರಲ್ಲೇ ಕ್ಲೈಮ್ ಮಾಡಿದ್ದಾರೆ. ನೀವೇನಾದ್ರೂ ಲಂಚ ಕೊಟ್ಟಿದ್ದೀರಾ ಯಾವ್ದಾದ್ರು ಅಧಿಕಾರಿಗಳಿಗೆ ನೀವು ಮಾಡೋವಾಗ? ಯಾವ ರೀತಿ? ನಾನು ಕೆಲಸ ಮಾಡಿದ್ರೆ ಬಹುಶಃ ನನ್ನ ಫಂಡ್ ರಿಲೀಸ್ ಮಾಡ್ಕೊಳ್ಳೋದಕ್ಕೆ ನಾನು ಲಂಚ ಕೊಡ್ಬೇಕಾಗಿತ್ತು. ನನಗೆ ಕೆಲಸನ ಕಾಮಗಾರಿ ಮಾಡ್ತಕ್ಕಂಥ ಅವಕಾಶನೇ ಕೊಟ್ಟಿರಲಿಲ್ಲ. ನನಗೆ ಅವಕಾಶ ಅವಶ್ಯಕತೆ ಇತ್ತು. ಕೃಷಿ ಹೊಂಡ ಅವಶ್ಯಕತೆ ಇತ್ತು, ಬದುಕುಗಳ ನಿರ್ಮಾಣ ಅವಶ್ಯಕತೆ ಇತ್ತು, ಮತ್ತೆ ಪೆದ್ದವಂಕ ಅಂತ ನಮ್ಮ ಜಮೀನಲ್ಲಿ ಹಾದು ಹೋಗ್ತಕ್ಕಂಥದ್ದು, ನಮ್ಮ ಜಮೀನ್ ಪಕ್ಕದಲ್ಲಿ ಅದರ ಅವಶ್ಯಕತೆ ಇತ್ತು. ಅದು ನನಗೆ ಕೊಡ್ಲಿಲ್ಲ. ಈ ದಲ್ಲಾಳಿಗಳು ಕೊಟ್ಬಿಟ್ಟು
ಯಾರು ಈ ದೇವಸ್ಥಾನ ಜಾಗವನ್ನ ಆಕ್ರಮಿಸಿಕೊಂಡು ಅಲ್ಲಿರ್ತಕ್ಕಂಥ ಪುಷ್ಕರಣಿ ಕಲ್ಯಾಣಿಯನ್ನ ಮುಗಿಸಿದ್ದಾರೆ, ಶಾಲೆಯ ಆವರಣದಲ್ಲಿ ಡೈರಿಯನ್ನ ಕಟ್ಟಿದ್ದಾರೆ, ಅಂತವರಿಗೆ ಆ ಕೆಲಸವನ್ನ ಕೊಟ್ಟಿದ್ದಾರೆ. ಅದು ಕೂಡ 2-3 ಬಿಲ್ಡಿಂಗ್. ಅವ್ರ ಹೆಸರೇನೆ ಅಲ್ಲಲ್ಲ, ಒಂದ್ ವೇಳೆ ನಿಮ್ಗೆ ಕೆಲ್ಸಗಳಾಗಿದ್ರೆ ನೀವು ದುಡ್ಡು ಕೊಡ್ತಿದ್ರ, ಅವ್ರಿಗೆ ಲಂಚ ಕೊಡ್ತಿದ್ರ? ಖಂಡಿತ ಕೊಡ್ತಾ ಇರಲಿಲ್ಲ. ಹಾಗೆ ನನಗೆ ಬಿಲ್ ಆಗಿಲ್ಲ ಪರವಾಗಿಲ್ಲ, ನಾನು ಸ್ವಲ್ಪ ವೇಟ್ ಮಾಡಿ ನಿಮ್ ಮುಖಾಂತರ ಮುಂದೆ ಬರ್ತಾ ಇದೆ. ಈ ತರ ಆಗ್ತಾ ಇದೆ. ಸರ್, ಯಾರ ಅವ್ರ ವ್ಯಕ್ತಿಗಳ ಹೆಸರು ಹೇಳಿ, ಯಾರ ಹತ್ರ ಮಾಡಿರೋದು? ಅಲ್ಲಿರ್ತಕ್ಕಂಥ PWD ಇಲಾಖೆ ಅಧಿಕಾರಿಗಳು ಮತ್ತು ಪಂಚಾಯತ್ ಹೆಸರು ಸರ್, ಅವ್ರ ಹೆಸರಿರಲ್ವಾ? ಹೆಸರು ಮತ್ತೆ ಹುದ್ದೆ. ಕಾಂಟ್ರಾಕ್ಟ್ ಕೊಟ್ಟಿರೋರು ಯಾರು, ಅವ್ರು ತಗೊಂಡ್ ಮಾಡಿರೋನ್ ಯಾರು, ಯಾವಾಗ ಮಾಡಿದ್ರು, ಎಷ್ಟು ಅಧಿಕಾರಿ ಕೊಟ್ರು.